ಕಸದಿಂದ ರಸ ತೆಗೆಯುವ ಚಿಂತನೆಗಳು ಇಂದು ಸಾಕಷ್ಟು ನಡೀತಾ ಇದೆ. ಯಾರಿಗೂ ಬೇಡವಾದ ತ್ಯಾಜ್ಯಗಳನ್ನು ಬಳಸಿಕೊಂಡು ಅದನ್ನು ಉಪಯುಕ್ತವಾದ ನೆಲೆಯಲ್ಲಿ ಬಳಸಿಕೊಳ್ಳುವ ಯೋಜನೆಗಳು ಲಾಭದಾಯಕವಾಗಿಯೂ ಪರಿಣಾಮ ಬೀರ್ತಾ ಇದೆ. ಪುತ್ತೂರಿನ ಆರ್ಯಾಪು ಗ್ರಾಮ ಪಂಚಾಯತ್ ಕೂಡ ಇದೀಗ ಇಂತಹ ಪ್ರಯೋಗಕ್ಕೆ ತನ್ನನ್ನು ತಾನು ತೆರೆದುಕೊಂಡಿದೆ. ಜಿಲ್ಲೆಯಲ್ಲಿಯೇ ಮೊದಲ ಬಾರಿಗೆ ಗಾಜಿನ ಬಾಟಲ್ಗಳಿಂದ ಮರಳು ತಯಾರಿಕೆಗೆ ಮುಂದಾಗಿದೆ. ಈ ಮರಳನ್ನು ಗಾರೆ ಕೆಲಸಕ್ಕೆ ಬಳಸುವ ಪ್ರಯೋಗವನ್ನು ಕೂಡ ಮಾಡಲು ಹೊರಟಿದೆ. ದೇಶದಲ್ಲಿಯೇ ಕಸ ವಿಲೇವಾರಿ ಎಲ್ಲರ ತಲೆ ಕೆಡಿಸ್ತಾ ಇರುವ ದೊಡ್ಡ ಪಿಡುಗು. ಈ ಪೆಡಂಭೂತವನ್ನು ದೂರೀಕರಿಸಲು ಕಸ ನಿರ್ವಹಣೆಗಾಗಿಯೇ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಲಾಗ್ತಾ ಇರುವ ಸ್ವಚ್ಛ ಭಾರತ ಮಿಷನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ಇದರೊಂದಿಗೆ ಈ ಕಸ ವಿಲೇವಾರಿ ಮಾತ್ರ ಅಲ್ಲ, ಕಸ ವಿಂಗಡಣೆಯು ಸ್ಥಳೀಯ ಸರ್ಕಾರಗಳ ಹೆಗಲಿಗೆ ಬಿದ್ದಿದೆ. ಹಾಗಾಗಿ ಗ್ರಾಮ ಪಂಚಾಯತ್ಗಳು ಬಹುತೇಕ ಕ್ರಮವನ್ನು ಈ ಯೋಜನೆಯ ಜಾರಿಗಾಗಿ ವಿನಿಯೋಗಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿಯೇ ಹೊಸ ಚಿಂತನೆಗಳು ಕೂಡ ಹುಟ್ಟಿಕೊಳ್ತಾ ಇದೆ. ಪುತ್ತೂರಿನ ಆರ್ಯಾಪು ಗ್ರಾಮ ಪಂಚಾಯತ್ ಇದೀಗ ಗಾಜಿನ ತ್ಯಾಜ್ಯದಿಂದ ಹೊಸ ಉತ್ಪನ್ನ ತಯಾರಿಕೆಗೆ ಮುಂದಾಗುವ ಮೂಲಕ ಜಿಲ್ಲೆಗೆ ಮಾದರಿಯಾಗುವತ್ತ ಹೆಜ್ಜೆ ಇಟ್ಟಿದೆ. ಗ್ರಾಮೀಣ ಭಾಗದಲ್ಲಿ ಮಾತ್ರ ಅಲ್ಲ, ಪೇಟೆ ಪಟ್ಟಣಗಳಲ್ಲಿಯೂ ಎಲ್ಲೆಂದರಲ್ಲಿ ಎಸೆಯುವ ಗಾಜಿನ ಬಾಟಲಿಗಳನ್ನು ಈಗ ಬದುಕಿಗೆ ಪೂರಕವಾದ ಉತ್ಪನ್ನವಾಗಿ ಬದಲಾಯಿಸಲು ಹೊರಟಿರುವಂತಹ ಆರ್ಯಾಪು ಗ್ರಾಮ ಪಂಚಾಯತ್ ಗಾಜಿನ ತ್ಯಾಜ್ಯಕ್ಕೆ ಮೌಲ್ಯ ತಂದುಕೊಡಲು ಮುಂದಾಗಿದೆ. ಸ್ವಚ್ಛ ಭಾರತ್ ಯೋಜನೆಯಡಿ ಮನೆ ಮನೆಗಳಿಂದ ಕಸ ಸಂಗ್ರಹ ಮಾಡುವ ವೇಳೆ ಗ್ರಾಮ ಪಂಚಾಯತ್ಗಳಿಗೆ ಈ ಗಾಜಿನ ಹುಡಿ ಬಾಟಲ್ಗಳು ಸಾಕಷ್ಟು ಪ್ರಮಾಣದಲ್ಲಿ ದೊರೆತವೆ. ಹಾಗೆಯೇ ಇಟ್ಟರೆ ಇದು ಅಪಾಯಕಾರಿ ವಸ್ತುಗಳು. ಉತ್ತಮ ಗಾಜಿನ ಬಾಟಲ್ಗಳನ್ನು ಗುಜರಿ ಅಂಗಡಿಗಳಿಗೆ ಕೊಡಬಹುದಾದರೂ ತುಂಡಾದ ಗಾಜುಗಳನ್ನು ಯಾರೂ ಖರೀದಿ ಮಾಡೋದಿಲ್ಲ. ಇದಕ್ಕೊಂದು ಪರಿಹಾರ ಹುಡುಕಲು ಆರ್ಯಾಪು ಗ್ರಾಮ ಪಂಚಾಯತ್ PDO ನಾಗೇಶ್ ಮಾಡಿದ ಪ್ರಯತ್ನವೇ ಈ ಗಾಜಿನ ಮರಳು. ಸಾಮಾಜಿಕ ಜಾಲತಾಣದಲ್ಲಿ ಹುಡುಕಾಟ ಮಾಡಿದಾಗ ಗಾಜಿನ ಬಾಟಲಿಗಳನ್ನು ಹುಡಿ ಮಾಡುವ ಯಂತ್ರದ ಬಗ್ಗೆ ಅರಿತುಕೊಂಡ ಅಭಿವೃದ್ಧಿ ಅಧಿಕಾರಿ ನಾಗೇಶ್ ಕೆನರಾ ಬ್ಯಾಂಕ್ನ ಸಹಕಾರದೊಂದಿಗೆ ಈ ಯಂತ್ರ ಖರೀದಿ ಮಾಡ್ತಾರೆ. ತಮಿಳುನಾಡಿನಿಂದ ತರಿಸಲಾದ 4.25 ಲಕ್ಷ ವೆಚ್ಚದ ಈ ಯಂತ್ರ ಈಗ ಬಾಟಲಿಗಳನ್ನು ಮರಳನ್ನಾಗಿ ಪರಿವರ್ತಿಸುವ ಕಾಯಕ ನಡೆಸ್ತಾ ಇದೆ. ಪ್ರಾರಂಭಿಕ ಹಂತದಲ್ಲಿರುವ ಆರ್ಯಾಪು ಗಾಜಿನ ಮರಳು ತಯಾರಿಕಾ ಘಟಕ ಭವಿಷ್ಯದಲ್ಲಿ ಪುತ್ತೂರು ತಾಲೂಕಿನ 22 ಗ್ರಾಮ ಪಂಚಾಯತ್ಗಳು ಮಾತ್ರ ಅಲ್ಲ, ಕಡಬ, ಸುಳ್ಯ ತಾಲೂಕುಗಳ ಗಾಜಿನ ತ್ಯಾಜ್ಯಕ್ಕೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯರೂಪಕ್ಕೆ ಬರಲಿಕ್ಕಿದೆ. ಈಗಾಗಲೇ ಈ ಗಾಜಿನ ಮರಳಿಗೆ ಸಾಕಷ್ಟು ಬೇಡಿಕೆಗಳು ಕೂಡ ಬಂದಿದೆ. ಹಾಗಾಗಿ ಪುತ್ತೂರು ಉಪವಿಭಾಗದ ಗ್ರಾಮ ಪಂಚಾಯತ್ಗಳು ಇನ್ನು ಮುಂದೆ ಗಾಜಿನ ಬಾಟಲಿಗಳ ತ್ಯಾಜ್ಯದ ಬಗ್ಗೆ ತಲೆ ಕೆಡಿಸಿಕೊಳ್ಬೇಕಾಗಿಲ್ಲ. ಗಾಜಿನ ಬಾಟಲಿಗಳ ಮೂಲಕವೂ ಮರಳು ಈಗ ಅದೇ ಉತ್ಪನ್ನವನ್ನು ಮತ್ತೆ ಮರಳಾಗಿಸುವ ಯೋಜನೆ ಇಲ್ಲಿ ಸಾಕಾರಗೊಳ್ತಾ ಇದೆ. ಆದರೆ ಬಾಟಲಿಗಳ ಬಣ್ಣದಲ್ಲಿಯೇ ಈ ಮರಳು ದೊರೆತದೆ. ವಿವಿಧ ಬಣ್ಣಗಳ ಗಾಜುಗಳ ಮರಳು ಆಯಾಯ ಗಾಜಿನ ಬಣ್ಣದಂತೆ ಮರಳಿನ ರೂಪ ಪಡೆದುಕೊಳ್ತದೆ. ಈ ಮರಳು ಗಾರೆ ಕೆಲಸದ ಪ್ರಯೋಗದಲ್ಲಿ ಯಶಸ್ಸು ಕಂಡ್ರೆ ಪ್ರಕೃತಿದತ್ತ ಮರಳಿಗೆ ಪರ್ಯಾಯವಾಗಲಿಕ್ಕಿದೆ. ಗಾರೆ ಕೆಲಸಕ್ಕೆ ಈ ಮರಳು ಬಳಸಿಕೊಳ್ಳಲು ಸಾಧ್ಯವಾಗಿಸುವ ಪ್ರಯೋಗವನ್ನ ಆರ್ಯಾಪು ಗ್ರಾಮ ಪಂಚಾಯತ್ ನಡೆಸಲಿಕ್ಕಿದೆ. ನೈಸರ್ಗಿಕ ಮರಳಿನ ಜೊತೆಗೆ ಈ ಗಾಜಿನ ಮರಳನ್ನು ಮಿಶ್ರಣ ಮಾಡಿ ಉಪಯೋಗಿಸಲು ಸಾಧ್ಯವಾದರೂ ಇದೊಂದು ಉತ್ತಮ ಯೋಜನೆಯಾಗಲಿಕ್ಕಿದೆ. ಆರ್ಯಾಪು ಗ್ರಾಮ ಪಂಚಾಯತ್ನ ಈ ಗಾಜಿನ ಮರಳನ್ನು ಗಾರೆಗೆ ಬಳಸುವ ಯೋಜನೆ ಯಶಸ್ವಿ ಕಂಡ್ರೆ ಗ್ರಾಮ ಪಂಚಾಯತ್ ಆದಾಯಕ್ಕೂ ದೊಡ್ಡ ಪ್ರಮಾಣದ ಕೊಡುಗೆಯಾಗಲಿ ಎಂಬುದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಬಾಟಲಿ ವಿಲೇವಾರಿಗೆ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು. ರಸ್ತೆ ಬದಿಯಲ್ಲಿ ಪ್ರತಿದಿನವೂ ಸಿಗ್ತದೆ. ಇದೀಗ ಈ ಸಮಸ್ಯೆಗೊಂದು ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಆರ್ಯಾಪಿನಲ್ಲಿ ಯಂತ್ರವನ್ನು ಬಳಸಿಕೊಂಡು ಬಾಟಲಿಯನ್ನ ಮರಳನ್ನಾಗಿಸುವ ಕೆಲಸ ಆರಂಭಿತವಾಗಿದೆ. ಇದು ರಾಜ್ಯಕ್ಕೂ ಮಾದರಿಯಾದ ಕೆಲಸ ಆಗಿದೆ. ಇದೊಂದು ಹೊಸ ಆವಿಷ್ಕಾರ ಆಗಿದೆ. ಪುತ್ತೂರಿನಲ್ಲಿ ಸ್ವಚ್ಛತೆಗೆ ಸಂಬಂಧಿಸಿದಂತೆ ವಿನೂತನ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡು ಬರ್ತಾ ಇದ್ದೇವೆ. ಇದರಲ್ಲಿ ಆರ್ಯಾಪಿನಲ್ಲಿ ಆರಂಭಿಸಲಾದ ಗಾಜಿನ ಬಾಟಲಿನಿಂದ ಮರಳು ತಯಾರಿಕೆ ನಡೆಸೋದು ಒಂದಾಗಿದೆ ಎಂದು ಪುತ್ತೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ ಹೇಳಿದರು. ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ನಾವು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಅದರಲ್ಲಿ ಡ್ರೈ ವೇಸ್ಟನ್ನು ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಮನೆಯಿಂದಾಗಲಿ ಈ ಶಾಪಿಂದಾಗಲಿ ಎಲ್ಲ ಕಲೆಕ್ಟ್ ಮಾಡಿ ನಾವು MRF ಕೆದಂಬಡಿಗೆ ಕಳಿಸುವ ವ್ಯವಸ್ಥೆ ತಗೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ಈಗ ಈ ಕುಪ್ಪಿ ಬಾಟ್ಲಿಯನ್ನು ಹೇಳ್ತಾ ಇದ್ದೇವೆ ನಾವು ಲೋಕಲಲ್ಲಿ. ಅದನ್ನು ವಿಲೇವಾರಿ ಮಾಡಲಿಕ್ಕೆ ಬಹಳ ಸಮಸ್ಯೆ ಆಗ್ತಾಯಿತ್ತು. ಅದು ರೋಡ್ ಸೈಡಿಗೆ ಸಾಕಷ್ಟು ನಮಗೆ ಸಿಗ್ತಾ ಇದೆ ಪ್ರತಿ ದಿವಸ. ಅದಕ್ಕೆ ನಮ್ಮ ಆರ್ಯಾಪು ಗ್ರಾಮ ಪಂಚಾಯತಿಯಲ್ಲಿ ಒಂದು ವಿನೂತನವಾಗಿ ಅದಕ್ಕೆ ಸಂಬಂಧಪಟ್ಟ ಒಂದು ಮೆಷಿನರಿಯನ್ನು ಅಳವಡಿಸಿ ಅದನ್ನು ಸ್ಯಾಂಡ್ ಥರ ಮಾಡಿ ನಾವು ಅದನ್ನು ಡಿಸ್ಪೋಸ್ ಮಾಡುವಂಥ ವ್ಯವಸ್ಥೆಯನ್ನು ಈಗ ಪ್ರಥಮವಾಗಿ ಪುತ್ತೂರಲ್ಲಿ ಅಳವಡಿಸಿದ್ದೇವೆ. ಆ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿಗೆ ಒಂದು ಉತ್ತಮವಾದ ಒಂದು ಇನಿಷಿಯೇಟಿವನ್ನು ತೆಗೆದುಕೊಂಡಿದೆ. ಇದು ರಾಜ್ಯದಲ್ಲಿ ಪ್ರಥಮ ಅಂತ. ಇದು ರಾಜ್ಯಕ್ಕೆ ಒಂದು ಮಾದರಿಯಾದ ಕಾರ್ಯಕ್ರಮ. ಬೇರೆ ಅದು ಪ್ರೈವೇಟ್ ಸಂಸ್ಥೆಯಲ್ಲಿ ನಾವು ಅದು ಯೂಟ್ಯೂಬಲ್ಲೆಲ್ಲ ನೋಡಿದ್ದೇವೆ. ಆದರೆ ನಮ್ಮ ರಾಜ್ಯದಲ್ಲೇ ಒಂದು ಪ್ರಥಮವಾಗಿ ಯಶಸ್ವಿಯಾಗಿ ಈ ಒಂದು ಬಾಟ್ಲಿಗೆ ಒಂದು ಮುಕ್ತಿ ಬೇಕಿತ್ತು. ಅದನ್ನು ನಮ್ಮ ಗ್ರಾಮ ಪಂಚಾಯತಿ ಆರ್ಯಾಪು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯ ನೇತೃತ್ವದಲ್ಲಿ ಮಾಡಿದ್ದಾರೆ. ಹೇಗೆ ಐಡಿಯಾ ಬಂತು ನಿಮಗೆ?
ಅದವರು ಬೇರೆ ಬೇರೆ ಸಂಸ್ಥೆಗಳನ್ನು ನೋಡಿಬಿಟ್ಟು ಮತ್ತು ಈ ಚಾನಲಲ್ಲಿ ಒಂದು ಆವಿಷ್ಕಾರ ನಾವು ಎಲ್ಲವೂ ನಮ್ಮ ತಾಲೂಕಲ್ಲಿ ಹೊಸ ಹೊಸ ಆವಿಷ್ಕಾರವನ್ನು ಮಾಡ್ತಾ ಬರ್ತೇವೆ. ಅದರಲ್ಲಿ ಇದು ಒಂದು.